ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ರಿಂಗ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಕುಚ್ಚು ಮಾಡ್ಬೋದು ಅನ್ನೋದನ್ನ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ಸು ನೋಡಿ, ಈ ರೀತಿಯಾಗಿ ರಿಂಗ್ಸ್ ಸಿಗುತ್ತೆ. ಈ ರಿಂಗ್ಸ್ನ ಯೂಸ್ ಮಾಡಿಕೊಂಡು ನಾವಿವತ್ತು ಕುಚ್ಚು ಹಾಕೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಇದಕ್ಕೆ ರಿಂಗ್ಸು ಮತ್ತು ಕ್ರೋಶೆ ನಂಬರ್ 10, ಆಮೇಲೆ 2 ಕಲರು, ಸ್ಯಾರಿ ಬಾಡಿ ಕಲರು ಮತ್ತು ಪಲ್ಲು ಕಲರ್ ಎರಡನ್ನು ನಾನು 6 ಎಳೆ ಮಾಡಿ ಸುತ್ತಿಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಬೇಕಾಗಿರೋಂಥದ್ದು ಗೋಲ್ಡನ್ ಬೀಡ್ಸ್. ಇದಿಷ್ಟನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ಇವಾಗ ಶುರು ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಫಸ್ಟು ನಾವು ಸ್ಟಾರ್ಟಿಂಗಲ್ಲಿ ನಾನು ಪಲ್ಲು ಕಲರ್ ತೊಗೊತಾ ಇದ್ದೀನಿ. ಸ್ಯಾರಿ ಪಲ್ಲು ಕಲರ್ ಯಾಕೆ ಅಂದರೆ ಫಸ್ಟ್ ಇದು ಬೇಸ್ ಲೈನ, ಸೊ ನಾನು ಸ್ಯಾರಿ ಪಲ್ಲು ಕಲರ್ ತೊಗೊಂಡಿದ್ದೀನಿ. ರಿಂಗ್ಸನ್ನ ನಾನು ಗ್ರೀನ್ ಕಲರ್ ಅಂದರೆ ಸ್ಯಾರಿ ಬಾಡಿ ಕಲರಲ್ಲಿ ಮಾಡ್ತಾ ಇರೋದ್ರಿಂದ ನೋಡಿ, ಫಸ್ಟು ನಾವಿಲ್ಲಿ ಲಾಕ್ ಹಾಕ್ಕೊಂಡು ಸ್ಯಾರಿಗೆ 2 ಸಲ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ 2 ಸಲ ಲಾಕ್ ಹಾಕ್ಕೊಂಡ್ಮೇಲೆ ನಾವು ಇಲ್ಲಿಂದ 4 ಚೈನು ಮತ್ತು ಬೇಸ್ ಲೈನ್ 4 ಚೈನ್ ಹಾಕಿ 1 ಸಲ ಲಾಕ್ ಮಾಡ್ಕೋಬೇಕು. 4 ಚೈನು ಮತ್ತು 1 ಸಲ ಲಾಕ್ ಮಾಡ್ಕೊಳ್ಳೋದು. 1 2 3 4 4 ಚೈನ್ ಹಾಕಿ 1 ಸಲ ಲಾಕ್, 4 ಚೈನು ಮತ್ತು ಲಾಕ್. ಮೂರು 4 ನೋಡಿ, ಈ ರೀತಿಯಾಗಿ ಫಸ್ಟ್ ಬೇಸ್ ಲೈನ್ ಏನಿದೆ ಅದನ್ನು ಫುಲ್ ನಾವು ಕಂಪ್ಲೀಟ್ ಮಾಡಬೇಕು. 4 ಚೈನು ಮತ್ತು 1 ಲಾಕ್ ಹಾಕಿ ಇದನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ. ನೋಡಿ, ಇದು ಪೂರ್ತಿಯಾಗಿ 4 ಚೈನು ಮತ್ತು 1 ಸಲ ಲಾಕ್ ಹಾಕಿ ಕಂಪ್ಲೀಟ್ ಮಾಡಿ ಎಂಡ್ವರೆಗೂ 2 ಚೈನ್ ಎಕ್ಸ್ಟ್ರಾ ಹಾಕಿ ನಾನಿಲ್ಲಿ ದಾರನ ತೆಗೆದಿಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ಪು ನಾವು ರಿಂಗ್ಸ್ನ ಮಾಡ್ಕೋಬೇಕು. ರಿಂಗ್ಸ್ನ ತೊಗೊಂಡು ನಾವು ಈ ರೀತಿಯಾಗಿ ರಿಂಗ್ಸ್ನ ರೆಡಿ ಮಾಡ್ಕೋಬೇಕು. ಇದು ಮಾಡೋದು ಹೇಗೆ ಅನ್ನೋದನ್ನ ಇವಾಗ ನಾನು ತೋರಿಸ್ತೀನಿ. ಈ ರೀತಿಯಾಗಿ ನಾವು ರಿಂಗ್ಸ್ನ ತೊಗೊಂಡು ಮತ್ತು ನಾನು 6 ಎಳೆ ದಾರ ತೊಗೊಂಡಿದ್ದೀನಿ ಮತ್ತು ಕ್ರೋಶೆ ನಂಬರ್ 10. ನೋಡಿ, ಇದಕ್ಕೆ ನಾಟ್ ಅವಶ್ಯಕತೆ ಇಲ್ಲ. ನಿಮಗೆ ದಾರ ಎಳೆ ಹಿಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂದರೆ ನಾಟ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ಪರವಾಗಿಲ್ಲ, ನಡೆಯುತ್ತೆ. ನೋಡಿ, ಈ ರೀತಿಯಾಗಿ ನಾವು ಫಸ್ಟು ರಿಂಗ್ ಒಳಗಡೆ ದಾರನ ಸುತ್ತಿ ಈ ರೀತಿಯಾಗಿ 2 ಸಲ ನಾಟನ್ನು ಹಾಕ್ಕೊಳ್ಳೋಣ. ಈಗ ಲೆಫ್ಟ್ ಹ್ಯಾಂಡಲ್ಲಿ ಸಪೋರ್ಟ್ ಮಾಡಿಕೊಂಡು ಈ ದಾರ ಕೂಡ ನಾವು ಲೆಫ್ಟ್ ಸೈಡಿಗೆ ತಗೋಬೇಕು. ನೋಡಿ, ಈ ರೀತಿಯಾಗಿ ರಿಂಗ್ ಒಳಗಡೆಯಿಂದ ನಾವು ಕ್ರೋಶನ್ ಹಾಕಿ 1 ಸಲ ದಾರ ನಿಲ್ಕೊಳ್ಳೋಣ. ದಾರ ನಿಲ್ಕೊಂಡು 1 ಸಲ ಲಾಕ್ ಹಾಕ್ಕೊಳ್ಳಿ. ಈಗ ಲಾಕ್ ಹಾಕ್ಕೊಳ್ಳೋದ್ರಿಂದ ಒಂದು ಇಲ್ಲಿ ಲಾಕ್ ಆಗುತ್ತೆ. ಲಾಕ್ ಆದಾಗಿಂದ ನಾವು ವರ್ಕ್ನ ಸ್ಟಾರ್ಟ್ ಮಾಡ್ಬೋದು. ಇದು ಹೀಗೆ ಇರಲಿ, ದಾರ ಒಂದು ಸ್ವಲ್ಪ ದೂರ ವರ್ಕ್ ಮಾಡಿ ಆಮೇಲೆ ಇದನ್ನು ಟ್ರಿಮ್ ಮಾಡೋಣ. ಇವಾಗ ಇದನ್ನು ನಾವಿಲ್ಲಿ 1 ಚೈನ್ ಹಾಕಿ ಈಗ ಇಲ್ಲಿ ಡಬಲ್ ಕ್ರೋಶಗಳನ್ನ ಹಾಕ್ಕೊತ ಹೋಗಬೇಕು. ಕ್ರೋಶ ಮೇಲೆ 1 ಸಲ ದಾರ ಸುತ್ಕೊಳ್ಳಿ. ರಿಂಗ್ ಒಳಗಡೆಯಿಂದ ಹೋಗಿ ದಾರ ತೊಗೊಂಡು ಬಂದು 2ರಿಂದ 1 ಮತ್ತು 2ರಿಂದ 1, 2ರಿಂದ 1 ಮತ್ತು 2ರಿಂದ 1. ಇದೇ ರೀತಿಯಾಗಿ ಫುಲ್ ರಿಂಗ್ ಪೂರ್ತಿಯಾಗಿ ನಾವು ಕಂಪ್ಲೀಟ್ ಮಾಡಬೇಕು. ನೋಡಿ, ಹೀಗೆ ಬೇಸ್ ಲೈನ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಇದೆ ಫ್ರೆಂಡ್ಸ್.
ಒಂದು ಸ್ವಲ್ಪ ದೂರ ಹಾಕಾದ್ಮೇಲೆ ನಾವು ಏನು ಫಸ್ಟ್ ನಾಟ್ ಹಾಕೋಕ್ಕೆ ಯೂಸ್ ಮಾಡ್ಕೊಂಡಿದ್ವಲ್ಲ ಆ ದಾರನ ಕಟ್ ಮಾಡಿ ತೆಗಿಬೋದು. ನೋಡಿ ಇವಾಗ ಒಂದು ಸ್ವಲ್ಪ ದೂರ ಹಾಕಿದ್ಮೇಲೆ ನಾನು ಇದನ್ನ ಕಟ್ ಮಾಡಿ ರಿಮೂವ್ ಮಾಡ್ಕೊತಾ ಇದ್ದೀನಿ. ಈಗ ಕಂಟಿನ್ಯೂ ವರ್ಕ್ ಮಾಡಿ. ಸ್ಯಾರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾಡ್ಕೋಬೇಕು ಫ್ರೆಂಡ್ಸ್. ಒಂದ್ಸಲ ನೀವು ಬೇಸ್ ಲೈನ್ ಹಾಕಿದ್ಮೇಲೆ ಬೇಕಾದರೆ ನೀವು ಕೌಂಟ್ ಮಾಡ್ಕೊಂಡು ಆಮೇಲೆ ಇಯರಿಂಗ್ಸ್ನ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಬೋದು. ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಕೆಲವೊಂದು ಸ್ಯಾರಿ ತುಂಬ ಲೆಂತ್ ಇರುತ್ತೆ, ಅದಕ್ಕೆ ಜಾಸ್ತಿನೂ ಬೇಕಾಗತ್ತೆ. ಸೊ ನೀವು ಸ್ಯಾರಿಗೆ ಫಸ್ಟ್ ಬೇಸ್ ಲೈನ್ ಹಾಕಿ ಆ ಬೇಸ್ ಲೈನ್ ಹಾಕಿದ್ಮೇಲೆ ನಿಮಗೊಂದು ಲೆಕ್ಕ ಸಿಗುತ್ತೆ, ಆವಾಗ ನೀವು ಕೌಂಟ್ ಮಾಡಿ ಬೇಕಾದ್ರೆ ಹಾಕ್ಕೋಬೋದು. ನೋಡಿ ಇದು ಇವಾಗ ಕಂಪ್ಲೀಟ್ ಆಗ್ತಾ ಬಂತು. ಇದಿಷ್ಟು ಕಂಪ್ಲೀಟ್ ಆದಮೇಲೆ ಪೂರ್ತಿ ಕಂಪ್ಲೀಟ್ ಮಾಡಿ ನಾವು ಫಸ್ಟು ನಾವು ಏನು ಒಂದು ಚೈನ್ ಹಾಕ್ಕೊಂಡಿದ್ವಿ ಅಲ್ಲ ಅದ್ರ ಮೇಲ್ಗಡೆಗೆ ನಾವು ಇದನ್ನು ಲಾಕ್ನ ಮಾಡ್ಕೋಬೇಕು. ನಾವು ಫಸ್ಟು ನಾಟ್ ಹಾಕಿ ಏನು ಒಂದು ಚೈನ್ ಹಾಕ್ಕೊಂಡಿದ್ವಿ ಅಲ್ಲ ಅದ್ರ ಮೇಲೆ ನಾವು ಈಗ ಇದನ್ನು ಫಿನಿಶಿಂಗಿಗೋಸ್ಕರ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಒಂದೇ ಸಲ ಅದೇ ದಾರನ ಮತ್ತೆ ಈ ರೀತಿಯಾಗಿ ಹೇಳ್ಕೊಂಡ್ರೆ ಪೂರ್ತಿ ಕಂಪ್ಲೀಟ್ ರಿಂಗ್ ರೌಂಡ್ ಬರುತ್ತೆ ರಿಂಗ್ಗೆ. ಸೊ ನಾವು ಒಂದಿಲ್ಲಿ ಎಕ್ಸ್ಟ್ರಾ ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿ ಇಲ್ಲಿ ಹಿಂದೆಗಡೆ ಒಂದು ಡ್ರಾಪ್ ಗ್ಲೂ ಹಾಕಿ ಸ್ಟಿಕ್ ಮಾಡ್ಕೊಬೇಕು. ನೋಡಿ ಈ ರೀತಿಯಾಗಿ ಒಂದು ಡ್ರಾಪ್ ಹಾಕಿ ಗ್ಲೂ ಸ್ಟಿಕ್ ಮಾಡಿಕೊಂಡು ಇಲ್ಲೇನು ಎಕ್ಸ್ಟ್ರಾ ದಾರ ಇದೆ ಅಲ್ಲ ಇದನ್ನು ಕಟ್ ಮಾಡ್ಕೊಂಡು ರಿಮೂವ್ ಮಾಡ್ಕೊಳ್ಳಿ. ಇದು ಇಷ್ಟು. ಈ ರೀತಿಯಾಗಿ ನಿಮ್ಗೆ ಎಷ್ಟು ಸ್ಯಾರಿಗೆ ಒಂದು ಬೇಸ್ ಲೈನ್ ಆದಮೇಲೆ ಕೌಂಟ್ ಮಾಡಿಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ಪು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇವಾಗ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ನಾನು ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡಿದ್ದೀನಿ. ಸೆಕೆಂಡ್ ಸ್ಟೆಪ್ ನಾವೇನು ಶುರು ಮಾಡ್ತೀವಿ ಅದು ಫಸ್ಟು ನಾವಿಲ್ಲಿ 2 ಲಾಕ್ ಹಾಕಿರ್ತೀವಲ್ಲ ಅದ್ರ ಮೇಲಿಂದ ಸ್ಟಾರ್ಟ್ ಮಾಡಬೇಕು. ನಾನಿಲ್ಲಿ ಪಿಂಕ್ ಕಲರ್ ದಾರನೇ ತೊಗೊಂಡಿದ್ದೀನಿ. ಗ್ರೀನ್ ಕಲರ್ ರಿಂಗ್ ಮಾಡಿರೋದ್ರಿಂದ ಪಿಂಕ್ ಕಲರ್ ದಾರ ತೊಗೊಂಡಿದ್ದೀನಿ. ಒಂದು ಲಾಕ್ ಹಾಕಿ ಮತ್ತೆ ಇನ್ನೊಂದು ಸಲ ಲಾಕ್ ಮಾಡೋಣ. ಇಲ್ಲಿ 1 2 3 ಚೈನ್ ಹಾಕಿ ನೆಕ್ಸ್ಟ್ ಲಾಕ್ ಮೇಲೆ ಮತ್ತೆ ಲಾಕ್ ಮಾಡ್ಕೊತೀನಿ. ಇದಾದಮೇಲೆ ನಾನು ರಿಂಗ್ ತೊಗೋತಾ ಇದ್ದೀನಿ. ರಿಂಗನ್ನು ಇಲ್ಲಿಂದ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ನಾವೀಗ ಆಲ್ರೆಡಿ ರೆಡಿ ಮಾಡ್ಕೊಂಡಿರೋ ರಿಂಗನ್ನು ನೋಡಿ ಈ ರೀತಿ ಫಸ್ಟು ಚೈನ್ ಇರುತ್ತಲ್ಲ ಆ ಚೈನ್ ಮೇಲೆ ಒಂದು ಲಾಕ್ ಹಾಕಿ ಈ ರೀತಿಯಾಗಿ ಇದನ್ನು ಲಾಕ್ ಮಾಡ್ಕೊಳ್ತೀವಿ. ಇಲ್ಲಿಂದ ನಾವು ಬೀಡ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ. ನೋಡಿ ಇವಾಗ ಒಂದು ಬೀಡ್ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ.
ಒಂದು ಬೀಡ್ ಆ್ಯಡ್ ಆದಮೇಲೆ 3 ಚೈನ್ ಹಾಕ್ತೀನಿ. 1 2 3 3 ಚೈನ್ ಹಾಕಿ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಯಾವ ಚೈನ್ ಇರುತ್ತಲ್ಲ ಅದರೊಳಗಡೆಯಿಂದ ಒಂದು ಲಾಕ್ ಹಾಕ್ಕೊತೀವಿ. ಲಾಕ್ ಹಾಕಿ ಇಲ್ಲಿ ಒಂದು ಚೈನ್ ಬಿಟ್ಟು ನೆಕ್ಸ್ಟ್ ಚೈನ್ಗೆ ನೋಡಿ, ಇಲ್ಲಿ ಕಾಣಿಸುತ್ತೆ ನಿಮಗೆ, ಒಂದು ಚೈನ್ ಬಿಟ್ಟು ನೆಕ್ಸ್ಟ್ ಚೈನ್ಗೆ ನಾವು ಇದನ್ನು ಲಾಕ್ ಮಾಡ್ಕೊತೀವಿ ಈ ರೀತಿಯಾಗಿ. ಇದು ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಬೀಡ್ ತಗೊತಾ ಇದ್ದೀನಿ. ಒಂದು ಚೈನ್ ಬಿಟ್ಟು ಮತ್ತೆ ನೆಕ್ಸ್ಟ್ ಚೈನಿಗೆ ನಾನು ಲಾಕ್ ಹಾಕ್ತಾ ಇದ್ದೀನಿ. ಮತ್ತೆ ಇವಾಗ 3 ಚೈನ್ ಹಾಕ್ಕೊತೀನಿ. 3 ಚೈನ್ ಹಾಕಿ ಫಸ್ಟ್ ಚೈನಿಗೆ ಹೋಗಿ ಅಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತೆ ಒಂದು ಚೈನ್ ಬಿಟ್ಟು ನೆಕ್ಸ್ಟ್ ಚೈನಿಗೆ ನಾವು ಲಾಕ್ ಮಾಡಬೇಕು. ಇದೇ ರೀತಿ ಫುಲ್ ರಿಂಗ್ ಕಂಪ್ಲೀಟ್ ಮಾಡಬೇಕು. ಒಂದ್ಸಲ ಬೀಡ್ ಹಾಕಿ ಒಂದು ಟ್ರಯಾಂಗಲ್ ಶೇಪಲ್ಲಿ ನಾವು ಇದನ್ನು ರೆಡಿ ಮಾಡಬೇಕು. ಇಲ್ಲ ನಿಮಗೆ ಪೂರ್ತಿಯಾಗಿ ಬರೀ ಬೀಡ್ಸೇ ಬೇಕು ಅಂದರೆ ಬರೀ ಬೀಡ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ನೋಡಿ ಈ ರೀತಿ ಎರಡು 3 ಚೈನ್ ಹಾಕಿ ಒಂದು 2 3 ಚೈನ್ ಹಾಕಿ ಮೊದಲನೇ ಚೈನ್ ಏನಿರುತ್ತೆ ಅದರ ಒಳಗಡೆಯಿಂದ ಬಂದು ನಾವು ಲಾಕ್ ಮಾಡ್ಕೋಬೇಕು. ನೋಡಿ ಇವಾಗ ಬೀಡ್ ಲಾಸ್ಟಿಗೆ ಎಂಡ್ ಮಾಡಿ ನಾನು ನೆಕ್ಸ್ಟು ಇದನ್ನು ಈ ನೆಕ್ಸ್ಟದು ನಾವು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಏನು ಒಂದು 4 ಚೈನ್ ಹಾಕಿ ಲಾಕ್ ಮಾಡಿದ್ದೀವಲ್ಲ ಅಲ್ಲಿಗೆ ನಾವು ಇವಾಗ ಥರ್ಡ್ ಒನ್ನಿಗೆ ಮತ್ತೆ ನಾನಿಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದು ಈ ರೀತಿಯಾಗಿ ಕಾಣಿಸುತ್ತೆ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇವಾಗ ಫಸ್ಟು ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಬಂದ್ವಿ ಅಲ್ಲ, ಇವಾಗ ಕುಚ್ಚು ಹಾಕೋದಕ್ಕೆ ಗ್ಯಾಪ್ ಬಿಟ್ಕೋಬೇಕು. 2 3 4 5 ನೋಡಿ ನಾನಿಲ್ಲಿ 5 ಚೈನ್ ಹಾಕಿದ್ದೀನಿ. 5 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಲಾಕ್ ಹಾಕಿ ಮತ್ತೆ ನಾನಿಲ್ಲಿ 3 ಚೈನ್ಗಳನ್ನ ಹಾಕ್ತೀನಿ. 1 2 3 ಈ 3 ಚೈನ್ ಏನಿದೆ ಆ ಜಾಗಕ್ಕೆ ನಾವು ಕುಚ್ಚನ್ನ ಹಾಕಬೇಕು. One, 2, 3, 4, 5 ನೋಡಿ ಈ ರೀತಿಯಾಗಿ ಇದನ್ನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿ ಹೇಗೆ ಬರುತ್ತೆ ಅನ್ನೋದನ್ನ ತೋರಿಸ್ತೀನಿ. ನೋಡಿ ಇವಾಗ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಎಲ್ಲದಕ್ಕೂ ಹಾಕೊಂಡ್ಬಂದಿದ್ದೀನಿ. ಲಾಸ್ಟ್ ಇದೆ. ಸೊ ಇದು ಲಾಸ್ಟನ್ನ ನಾನು ಹೇಗೆ ಎಂಡ್ ಮಾಡೋದು ಅಂತ ತೋರಿಸ್ತೀನಿ. ಬೇಕಾದ್ರೆ ನೀವು ರಿಂಗ್ಸ್ ಕೂಡ ಡಬಲ್ ಕಲರ್ ಹಾಕ್ಕೊಂಡು ಮಾಡ್ಬೋದು. ಒಂದು ರಿಂಗ್ ಗ್ರೀನು ಮತ್ತು ಒಂದು ರಿಂಗ್ ಪಿಂಕ್ ಕಲರ್ ಕೂಡ ಮಾಡ್ಕೋಬೋದು. ಅದು ನಿಮ್ಮ ಚಾಯ್ಸ್ಗೆ ಹೇಗಿರುತ್ತೆ ಅನ್ನೋದು ಮೇಲೆ ಡಿಪೆಂಡ್ ಆಗುತ್ತೆ.
ಈ ರೀತಿಯಾಗಿ ಕಾಣಿಸುತ್ತೆ, ಸ್ಟಾರ್ ಟೈಪ್ ಬರುತ್ತೆ. ಸೊ ನಾನಿಲ್ಲಿ ಲಾಸ್ಟ್ ಒನ್ಗೆ ಹಾಕ್ತಾ ಇದ್ದೀನಿ. ಇಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ, ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ. ಮತ್ತೆ ನಾನು ಇಲ್ಲಿ 2 ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ 3 ಚೈನ್ ಹಾಕಿ ಈ ಮಧ್ಯದಲ್ಲಿ ಲಾಕ್ ಮಾಡ್ಕೊಂತ ಬಂದಿದ್ದೀನಿ. ಯಾಕಂದರೆ 3 ಚೈನ್ ಏನಕ್ಕೆ ಅಂದರೆ ಇಲ್ಲಿ ಕುಚ್ಚು ಹಾಕೋದಕ್ಕೋಸ್ಕರ. ಸೊ ಇವಾಗ ಮತ್ತೆ 2 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿ 1 2 3 4. ಇಲ್ಲ ನೀವು ಒಟ್ಟಿಗೆನೆ ಇದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ನಾನು ಹೇಳ್ಕೊಟ್ಟ ಹಾಗೆ ಒಟ್ಟಿಗೆನೆ ಕೂಡ ಲಾಕ್ ಮಾಡ್ಕೋಬಹುದು. ಈ ರೀತಿಯಾಗೂ ಲಾಕ್ ಮಾಡ್ಬೋದು, ನಿಮಗೆ ಯಾವುದು ಓಕೆ ಅನ್ಸುತ್ತೆ ಅದನ್ನ ಮಾಡಿ. ಎರಡೂ ರೀತಿ ನಾನು ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಅದು ಈಸಿ ಆಗುತ್ತೆ ಲಾಕ್ ಮಾಡೋದಕ್ಕೆ. ಇದು ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಈಸಿ ಮೆಥಡ್ ಹೇಳಿ ಇವಾಗ ಎಂಡಿಂಗ್ ಅಲ್ಲಿ ಸ್ವಲ್ಪ ಡಿಫಿಕಲ್ಟ್ ಅನ್ನೋದನ್ನ ತೋರಿಸಿದ್ದೀನಿ. ಬಟ್ ಸ್ಟಾರ್ಟಿಂಗ್ ಯಾವ ರೀತಿ ಮಾಡಿರ್ತೀರೋ ಅದೇ ರೀತಿ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೋಡಿ ಇದನ್ನ ನಾನು ಲಾಸ್ಟ್ ಒನ್ನನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಇದಾದ್ಮೇಲೆ ನಾನು ಬೀಡ್ನ ಹಾಕೊತಾ ಇದ್ದೀನಿ. ನೀವು ಬರೀ ಬೀಡ್ಸ್ ಕೂಡ ಆ್ಯಡ್ ಮಾಡ್ಕೊತ ಹೋಗ್ಬೋದು ಸುತ್ತಲೂ, ಅದು ಚೆನ್ನಾಗಿ ಬರುತ್ತೆ. ನಾನು ಶಾರ್ಟ್ಸ್ ಅಲ್ಲಿ ಹಾಕಿದ್ದೀನಿ, ಅದು ಕೂಡ ವಿಡಿಯೋನ ಶಾರ್ಟ್ಸ್ ಮಾಡಿ ಹಾಕಿದ್ದೀನಿ. ಬಟ್ ಇದರಲ್ಲಿ 2 ಡಿಸೈನ್ ಇರೋದ್ರಿಂದ ಬೀಡ್ ಕೂಡ ಹೆಂಗೆ ಹಾಕ್ಬೋದು ಅನ್ನೋದು ತೋರಿಸಿದ್ದೀನಲ್ಲ, ಹಾಗಾಗಿ ನಾನು ಇದು ಒಂದು ಬೀಡು ಮತ್ತೆ ಒಂದು ಟ್ರಯಾಂಗಲ್ ಶೇಪಲ್ಲಿ ಯಾವ ರೀತಿ ನಾವು ಮಾಡ್ಬೋದು ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಈ ಡಿಸೈನ್ ಹಾಕಿದ್ದೀನಿ. ಒನ್ ಟೂ ತ್ರೀ ನೋಡಿ, ಮೂರು ಚೈನ್ ಹಾಕಿ ಇಲ್ಲಿ ಫಸ್ಟ್ ಚೈನ್ ಮೇಲೆ ನಾವು ಮತ್ತೊಂದ್ಸಲ ಲಾಕ್ ಮಾಡಿಕೊಂಡ್ರೆ ಅದು ಟ್ರಯಾಂಗಲ್ ರೀತಿ ಫಾರ್ಮ್ ಆಗುತ್ತೆ. ಸೊ ಟ್ರಯಾಂಗಲ್ ಫಾರ್ಮ್ ಆದಮೇಲೆ ಒಂದು ಚೈನ್ ಬಿಟ್ಟು ನೆಕ್ಸ್ಟ್ ಚೈನ್ಗೆ ನಾವು ಇಲ್ಲಿ ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಕಂಪ್ಲೀಟ್ ಮಾಡಬೇಕು. ಒಂದೊಂದ್ಸಲ ಲಾಸ್ಟಿಗೆ ಕುಚ್ಚು ಬರುತ್ತೆ, ಒಂದೊಂದು ಇಲ್ಲಿ ನನಗೆ ರಿಂಗ್ಗೆ ಎಂಡ್ ಆಗಿದೆ. ನಾನು ಸ್ಟಾರ್ಟಿಂಗ್ ಕೂಡ ರಿಂಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ, ಸೊ ಎಂಡಿಂಗಲ್ಲೂ ನನಗೆ ರಿಂಗ್ ಎಂಡ್ ಆಗಿದೆ. ಕುಚ್ಚು ಬರುತ್ತೆ ಒಬ್ರೊಬ್ರಿಗೆ, ಅದು ಸ್ಯಾರಿ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಸ್ಯಾರಿ ಲೆಂತ್ ಎಷ್ಟಿದೆ ಅದ್ರ ಮೇಲೆ ಬರುತ್ತೆ. ಸೊ ಅದು ನೀವು ಹಾಕಬೇಕಾದ್ರೆ ನೋಡ್ಕೊಂಡು ಮಾಡ್ಕೊಳ್ಳಿ.